ಗ್ರೇ ಸಿಮೆಂಟ್ ಕಲರ್. ಈ ಪೌಚ್ ನಮ್ಮ ಹಸ್ಬೆಂಡ್ ತರ ಇದೆ, ಈ ಪೌಚ್ ನನ್ನ ತರ ಇದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾಯಿದೆ. ಸೊ ಏನು ವಿಷಯ, ಏನಕ್ಕೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತೆಲ್ಲ ಏನೇನಾಗುತ್ತೆ ಎಲ್ಲ ಡೀಟೇಲಾಗಿ ಶೇರ್ ಮಾಡ್ಕೊತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬನ್ನಿ ವಿಡಿಯೋಗೆ ಹೋಗೋಣ. ಈ ವಿಡಿಯೋನ ನಾನು ಕತ್ಲಲ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಕರೆಂಟ್ ಹೋಗ್ಬಿಟ್ಟಿದೆ. ಸೊ ಇದನ್ನು ನಾನು ಇಂಟ್ರೋ ತೆಗಿತಿರೋದೇ ಈವ್ನಿಂಗು, ಅಂದರೆ ಹೋಗಿ ಬಂದಾದಮೇಲೆ. ಸೊ ಈ ವ್ಲಾಗ್ ಏನಂತಂದರೆ, ನಮ್ಮ ಹಸ್ಬೆಂಡ್ಗೆ ಮೊಬೈಲ್ನ ಕೊಡಿಸಿದ್ದೀನಿ ಅಂತ ಹೇಳಲ್ಲ, ಕೊಡಿಸಿದ್ದೀವಿ. ಸೊ ಇಬ್ಬರು, ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ತಗೊಂಡಿದ್ದೀವಿ ಮೊಬೈಲು. ಸೊ ಅವ್ರ ಮೊಬೈಲ್ ತೆಗಿಯಕ್ಕಂತ ಹೇಳಿ ಹೋಗಿ ಬಂದಮೇಲೆ ಮತ್ತು ಇವತ್ತು ಎಲ್ಲ ಇರುತ್ತೆ. ಸೊ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಹಾಗೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ. ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ, ಸೊ ನೋಡಿ ಆನಂದಿಸಿ. ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ, ಸ್ಟಾರ್ಟಿಂಗು ವ್ಲಾಗ್ ಮಾಡೋ ಐಡಿಯಾನೇ ಇರಲಿಲ್ಲ. ಜಸ್ಟ್ ನಾನು ಮೊಬೈಲ್ ತಗೋಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಅಲ್ಲಿರೋ ಡೆಮೋ ಫೋನೆಲ್ಲ ತೊಗೊಂಡು ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡ್ಬೇಕಾದ್ರೆ ನನ್ನ ಕ್ಯಾಮ್ರಾನು ನೋಡೋಣ ಅಂತೇಳಿ ಆನ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಸೊ ಕಂಪೇರ್ ಮಾಡಿದಾಗ, ಅಂದರೆ ನಮ್ಮ ಬಜೆಟ್ ರೇಂಜ್ಗೆ ನೋಡಿದಾಗ ನನ್ನ ಮೊಬೈಲೇ ತುಂಬ ಬೆಟರ್ ಕ್ವಾಲಿಟಿಯಲ್ಲಿತ್ತು. ಸೊ ಇನ್ನೂ ಬೆಟರ್ ಕ್ವಾಲಿಟಿಯಲ್ಲಿ ಬೇಕು ಅಂತಂದರೆ ನಾನು ಐಫೋನ್ಗೆ ಹೋಗಬೇಕಿತ್ತು. ಸೊ ಇವಾಗ ಅದಕ್ಕೆಲ್ಲ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದೆ. ಹಾಗಾಗಿ ನಾನು ಬರ್ತಾ ಏನು ಮಾಡಿದೆ ಅಂದರೆ, ನನ್ನ ಮೊಬೈಲ್ಗೆ ನಾನೇ ಟೆಂಪರರಿ ಗ್ಲಾಸ್ ಬರುತ್ತಲ್ವ, ಅದಿರಲಿಲ್ಲ, ಅದು ಹೋಗ್ಬಿಟ್ಟಿತ್ತು. ಸೊ ಅದನ್ನು ಹಾಕ್ಸ್ಕೊಂಡೆ. ಮತ್ತು ಬ್ಯಾಕ್ ಕವರ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಅಲ್ಲಿ ನನಗೆ ಯಾವುದೂ ಚೆನ್ನಾಗಿರಲಿಲ್ಲ ಮತ್ತು ಇರಲಿಲ್ಲ ಕೂಡ ನಂಗೆ ಇಷ್ಟ ಆಗೋದು. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಬಂದುಬಿಟ್ಟು ಹೊರಗಡೆ ತೊಗೊಳ್ಳೋಣ ಅಂತ ಹೊರಗಡೆನೂ ಚೆಕ್ ಮಾಡಿದ್ವಿ. ಹೊರಗಡೆನೂ ಎಲ್ಲೂ ನನಗೆ ಚೆನ್ನಾಗಿರೋ ಸಿಗಲಿಲ್ಲ. ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಆ ಕ್ಲಿಪ್ ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ, ನೋಡ್ಬೋದು ನೀವು. ಸೊ ಇವಾಗ ಎಲ್ಲ ತೊಗೊಂಡ್ವಿ, ಎಲ್ಲ ಪರ್ಚೇಸ್ ಆಯಿತು. ಹೋಗಿದ ತಕ್ಷಣವೇ ಮೊಬೈಲ್ ಫಿಕ್ಸ್ ಮಾಡಿಕೊಂಡೇ ಹೋಗಿದ್ವಿ, ಯಾವುದು ತೊಗೋಬೇಕು ಅಂತ ಅಂದ್ಬಿಟ್ಟು. ನಮ್ಮ ಹಸ್ಬೆಂಡು ಆಲ್ರೆಡಿ ತುಂಬ ರಿವ್ಯೂಸ್ನೆಲ್ಲ ಚೆಕ್ ಮಾಡಿ, ರಿವ್ಯೂಸ್ ಎಲ್ಲ ನೋಡಿಕೊಂಡು ಇದೇ ಮೊಬೈಲ್ ಬೇಕು ಅಂತ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ರು. ಮೊಬೈಲ್ ನೇಮ್ ಬಂದ್ಬಿಟ್ಟು ಮೋಟೋ 86G ಪವರ್ ಅಂತ ಏನೋ ಸಮಥಿಂಗ್ ಬರುತ್ತೆ. ಸೊ ಆ ಮೊಬೈಲು ಪ್ರೈಸ್ ಎಲ್ಲ ಟೋಟಲಾಗಿ 20,000 ಹತ್ರ ಆಯಿತು. ಬಟ್ ಮೊಬೈಲ್ ಚೆನ್ನಾಗಿದೆ, ಕ್ವಾಲಿಟಿ, ಕ್ಯಾಮ್ರಾ ಕ್ವಾಲಿಟಿನೂ ಚೆನ್ನಾಗಿದೆ. ಹಾಗೆ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ, 156GB ಏನೋ ಇದೆ. ಇವರಿಗೆ ಒನ್ ಆಫ್ ದಿ ಯೂಸ್ಫುಲ್ ಏನಂದರೆ, ಇದರಲ್ಲಿ ಬ್ಯಾಟ್ರಿ ಚೆನ್ನಾಗಿದೆ, 6740 ಸಮಥಿಂಗ್ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತು ಈ ಮೊಬೈಲ್ ಕಲರ್ ತುಂಬ ಇಷ್ಟ ಆಗ್ಬಿಡ್ತು ಅವರಿಗೆ. ನನಗೂ ಇದೇ ಕಲರ್ ತಗೋ ಅಂತ ಹೇಳಿದೆ. 4 ಕಲರ್ಸ್ ಅವೈಲಬಲ್ ಇತ್ತು ಇದರಲ್ಲಿ. ಸೊ ಅದರಲ್ಲಿ ಈ ಗ್ರೀನೇ ತಗೊಂಡಿದ್ದು. ಇವ್ರ ಮೊಬೈಲು ತುಂಬ ವರ್ಷದಿಂದ ಹಳೆಯದು ಫ್ರೆಂಡ್ಸ್, ಒಂದು 4-5 ವರ್ಷ ಆಗಿರ್ಬೋದು. ಹೊಸ ಮೊಬೈಲ್ ತಗೊಳೋಣ ಹಿಂಗೆ ಹೇಳ್ಕೊಂಡೇ ಇದ್ದರು. ಅಂದರೆ ಕಮಿಟ್ಮೆಂಟ್ಸ್ ಎಲ್ಲ ಜಾಸ್ತಿ ಇತ್ತು. ನಿಮಗೆ ಗೊತ್ತು, ಹೊಸದಾಗಿ ನಾವು ಮನೆ ಶಿಫ್ಟ್ ಆದ್ವಿ. ಮನೆ ಬಾಡಿಗೆ, ರೆಂಟು, ಅಡ್ವಾನ್ಸು, ಮನೆ ಖರ್ಚು ಎಲ್ಲ ಹೊಸದಾಗಿ ಆ್ಯಡ್ ಆಗಿರೋ ಕಾರಣ ಬಜೆಟೇ ಇರಲಿಲ್ಲ. ಸೊ ಯಾವುದೋ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ತಗೊಂಡಿದ್ದೀವಿ. ಸೇವಿಂಗ್ಸ್ ಅಂತಲೂ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತಗೊಂಡಿದ್ದೀವಿ ಅಷ್ಟೇನೆ. ಸೊ ಅದು ಪ್ರೈಸು ಕೂಡ ಕಮ್ಮಿ ಇತ್ತು. ನಾನು ಹೇಳಿದೆ ಅವರಿಗೆ, ನೀನು ಇನ್ನೂ ಸ್ವಲ್ಪ ಒಂದು 34,000 ಚೆನ್ನಾಗಿರೋದು ತಗೋ ಅಂತ. ಬಟ್ ಅವ್ರಿಗೆ ಈ ಮೊಬೈಲೇ ಬೇಕು ಅನ್ನೋ ಕಾರಣಕ್ಕೆ ಅವ್ರು ಇದೇ ಮೊಬೈಲ್ನೇ ತಗೊಂಡ್ರು. ಫೈನಲಿ ವಿ ಪರ್ಚೇಸ್ ಪರ್ಚೇಸ್ ನ್ಯೂ ಫೋನು. ಮತ್ತು ಟೆಂಪರ್ ಗ್ಲಾಸ್ ಎಲ್ಲ ಕೂಡ ಅವರೇ ಹಾಕ್ಕೊಟ್ರು. ಹಾಗೆ ಒಂದು ಬ್ಯಾಕ್ ಕವರ್ ಕೂಡ ಕೊಟ್ಟರು. ಅದಕ್ಕೆ 100 ಕೊಡಿ ಅಂದರು, ನಾವು ಕೊಟ್ಟಿಲ್ಲ. ಬಟ್ ಎಲ್ಲನೂ ಅರೇಂಜ್ ಮಾಡಿಕೊಟ್ರು. ಹಾಗೆ ಈ ಮೊಬೈಲಿಂದ ಆ ಮೊಬೈಲ್ಗೆ ಏನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು ಎಲ್ಲ ಕೂಡ ಅವರೇ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದಾರೆ. ಸೊ ನಂದು ಮೊಬೈಲ್ ಕ್ಯಾಪ್ ನಾಳೆ ಬರುತ್ತೆ. ಸೊ ಅದು ಬಂದಾಗ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ನಾನೇನು ಕೇಳ್ತಾರದ ಇಲ್ಲ, ನಾನು ಕೇಳೇ ಇಲ್ವಲ್ಲ, ಏನಾಯ್ತಾ ನೋಡಿ. ಫೋನ್ ತಗೊಂಡ್ನಲ್ಲ, ಎಷ್ಟು ಹ್ಯಾಪಿ. ಬಟ್ಟೆ ಆಡಿ ಚೂಡಿ ಮಾಡ್ತಾಯಿಲ್ಲ, ಅದು ಗಲೀಜು. ಫುಲ್ ಹ್ಯಾಪಿ. ಏನಕ್ಕಪ್ಪ ಅದೇ ಫೋನ್ ಬೇಕು ಅಂತ ಅದು ಎಲ್ಲ ಫೀಚರ್ಸ್ ಚೆನ್ನಾಗಿದೆ ಅದರಲ್ಲಿ. ಫೀಚರ್ಸ್ ಅಂದರೆ ಕ್ಯಾಟ್ರಿ, ಸ್ಟ್ರೆಂತ್ ಅಂದರೆ ಶಕ್ತಿ, ಸ್ಟ್ರಾಂಗ್ ಮೊಬೈಲ್, ಸ್ಟ್ರಾಂಗು ಎಲ್ಲ ಚೆನ್ನಾಗಿದೆ ಫೋನ್. ಅದಕ್ಕೆ ತಗೊಂಡೆ. ಬ್ಯಾಟ್ರಿ ಪಿಕಪ್ ಐತೆ, ಗಾಡಿ ಓಡಿಸ್ಬೇಕು.
ಅದಕ್ಕೆ ಮೇನ್ ಬ್ಯಾಟ್ರಿನೇ ಬೇಕಲ್ಲ. ಎಷ್ಟು ದಿನ ಏನೋ ತಗೋಬೇಕು ಅಂದ್ಕೊಂಡಿದ್ದೆ. ಇದು ಅಂದರೆ ನೋಡ್ತಿದ್ದೆ ಅಷ್ಟೇ, ಬಟ್ ಅಟ್ರಾಕ್ಟ್ ಆಗಿದ್ದು ಈ ನಡುವೆ ಆ ಫೋನ್ ನಾನು ಡಿಸ್ಪ್ಲೇ ಹೊಡೆದಾಕ್ಬಿಟ್ನಲ್ಲ ನನ್ನ ಫೋನ್ನ. ಒಂದು 2-3 ತಿಂಗಳಿಂದನೂ ತಗೋಬೇಕು. ಅದೇ ಫೋನ್ ಅಂತೀನಿ ಹೇಳಿಲ್ಲ ಅವಾಗ. ಇಲ್ಲ, ಅದೇ ಫೋನೇ ಬೇಕು ಅಂತ ಹೇಳಿದ್ದೀನಿ. 2 ತಿಂಗಳ ಮುಂಚೆ ನಾನು ಆ ಫೋನ್ ರಿವ್ಯೂ ಮಾಡಿಲ್ಲ. ಫೋನ್ ತಗೋಬೇಕು ಅಂತ ಹೋಗೋಕ್ಕಿಂತ ಮುಂಚೆ 1 ಅವರ್ ಫುಲ್ ರಿವ್ಯೂಸ್ ಹಾಕ್ಬಿಟ್ಟು ವಿಡಿಯೋ ಏನದು ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಬರೀ ರಿವ್ಯೂಸ್ ನೋಡಿದ್ದೆ. ಯಾಕಂತಂದರೆ ನಾನು ಬೇಡ ಅಂದ್ಬಿಡ್ತೀನಿ ಅಂತ ಅಲ್ಲ ಪಾಪ. ಬೇಡ ಅಂದ್ಬಿಡ್ತೀಯಲ್ಲ ನೀನು, ನೋಡಲಿ ನಿಂಗೂ ಗೊತ್ತಾಗುತ್ತೆ, ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ತೀಯ ಅಂತ. ಇಲ್ಲಾಂದರೆ ಬೇಡ ಅಂತೀಯ, ನಂಗೆ ಕೋಪ ಬರ್ತೈತೆ, ಕೋಪ ಮಾಡ್ಕೊಂಡು ಸರಿ ಅಂತ ಇರೋ ಫೋನ್ನ ಎತ್ಕೊಂಡು ಹೋಗ್ತೀನಿ. ಯಾಕೆ ಬೇಕು ಅದಕ್ಕೆ? ನೀನು ನೋಡ್ಬಿಟ್ರೆ ನೀನು ಓಕೆ ಅಂತ. ಇವಾಗ ಇರೋ ಫೋನು ಬಂಗಾರಂಗಿತ್ತು ಫ್ರೆಂಡ್ಸ್, ಅದನ್ನು ಹೊಡೆದಾಕ್ಬಿಟ್ಟು ಅದಕ್ಕೆ ಡಿಸ್ಪ್ಲೇ ಹೋಗಿ ಅದಕ್ಕೆ ಮತ್ತೆ 2,000 ಕೊಟ್ಟು ಡಿಸ್ಪ್ಲೇ ಹಾಕ್ಸ್ಬಿಟ್ಟು ಅಷ್ಟು ಕಷ್ಟಪಟ್ಟು ಹಾಕ್ಸ್ಕೊಂಡು ಅದ್ರ ಮತ್ತೆ ಚಾರ್ಜ್ ನಿಲ್ತಾ ಇಲ್ಲ, ಚಾರ್ಜರ್ ಇಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಮತ್ತೆ ವಟಾವಟ ಅಂದ್ಕೊಂಡಿದ್ರು. ಇವತ್ತು ತಗೋಬೇಕು ಅನ್ನೋದು ಇರಲಿಲ್ಲ, ನೋಡ್ಕೊಂಬರೋಣ ಅಂತ ಹೋದ್ರಿ, ಅದು ತಗೊಂಡ್ಬಿಟ್ರಿ. ಸೊ ಇದು ಫೋನ್ ತಗೊಂಡಿರೋ ಸ್ಟೋರಿ. ಫೋನ್ ಏನಕ್ಕೆ ತಗೊಂಡ್ರು ಅಂತ ಇದು ಸ್ಟೋರಿ. ಸೊ ನಂದು ಫೋನ್ದು ಕ್ಯಾಪ್ ಬರುತ್ತೆ, ಕವರ್, ಬ್ಯಾಕ್ ಕವರ್. ನಾಳೆ ಬೆಳಗ್ಗೆ 11 ಗಂಟೆಗೆ ಬರುತ್ತೆ. ಟೆಂಪರ್ ಗ್ಲಾಸ್ ಹಾಕ್ಸಿದ್ದಾರೆ ಫ್ರೆಂಡ್ಸ್, ಅದು ಹಾಕ್ಸಿರೋದು ಅವರು. ನಾನು ಕೊಟ್ಟಿದ್ದೀನಿ ಫೋನ್ ಕಾಸು. ಓಹೋ, ಅದನ್ನ ಮಾತ್ರ ಹೇಳೇ ಇಲ್ಲ. 400 ರೂಪಾಯಿ ಕೊಟ್ಬಿಟ್ಟು ಟೆಂಪರ್ ಗ್ಲಾಸ್ ಹಾಕ್ಸಿರೋದನ್ನ ಹೇಳು ಅಂತಾರೆ. ಹಾಕ್ಸ್ಕೊಬಂದ್ರಿ ಫ್ರೆಂಡ್ಸ್. ಆದರೂ ಹಳೆ ಫೋನ್ ಥರನೇ ಐತೆ ನನ್ನ ಫೋನು. ಅದಕ್ಕೆ ಹೊಸ ಲುಕ್ ಬರಬೇಕಾದ್ರೆ ನಾಳೆನೇ ಸಾಕು. ನಾಳೆ ಸಕ್ಕದಾಗಿರುತ್ತೆ ನನ್ನ ಫೋನು ಅಲ್ಲ. ಕಾದು ಸಾಕಾಯಿತು ಫ್ರೆಂಡ್ಸ್. ಬೆಳಗ್ಗೆಯಿಂದ ಬರುತ್ತೆ ಅಂದ್ಕೊಂಡೆ, ಫೈನಲಿ ಈವ್ನಿಂಗ್ ರಿಸೀವ್ ಆಯಿತು. ಅಂದರೆ 6 ಗಂಟೆ 6:15 ಬಂತು. ಸೊ ತುಂಬ ಖುಷಿಯಿಂದನೇ ಓಪನ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋ ಕಲರೇ, ಆರ್ಡರ್ ಮಾಡಿರೋ ಕಲರೇ ಪರ್ಫೆಕ್ಟಾಗಿ ಬಂದಿತ್ತು. ಸಿಲಿಕಾನ್ ಮೆಟೀರಿಯಲ್ ಇದೆ, ಬಟ್ ಇದರಲ್ಲಿ ನನಗೆ ತುಂಬ ಆಸೆ ಇದ್ದಿದ್ದು, ಅಂದರೆ ತುಂಬ ದಿನದಿಂದ ನೋಡ್ತಾನೆ ಇದ್ದಿದ್ದು ರೆಡ್ ಕಲರು. ಸೊ ರೆಡ್ ಕಲರ್ ಇದಕ್ಕಿಂತ ಪ್ರೈಸ್ ಜಾಸ್ತಿ ಇತ್ತು. ಸೇಮ್ ಪ್ಯಾಟ್ರನು, ಸೇಮ್ ಮೆಟೀರಿಯಲು, ಬಟ್ ಕಲರ್ಗೊಂದೇ ರೀಸನ್ಗೆ ಪ್ರೈಸ್ ಜಾಸ್ತಿ ಆಗಿದೆ. ಮೊಬೈಲಲ್ಲೂ ಹಾಗೆ ಅಲ್ವಾ, ಕಲರ್ಸ್ ಮೇಲೆ ಪ್ರೈಸಸ್ ಕೂಡ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಬಂದಿದೆ. ಇದು ಮೆರೂನ್ ಕಲರ್ ಫ್ರೆಂಡ್ಸ್, ಒಂಥರ ಕಲರ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸೊ ರೆಡ್ಗಿಂತ ಇದು ಓಕೆ ಅಂತ ಅನಿಸ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ರೆ ನಮ್ಮ ಮನೆಯವರು ಕೂಡ ಇದೇ ಓಕೆ ಅಂತಂದರು. ಸೊ ಯಾರಿಗಾದರೂ ಬೇಕಿದ್ರೆ ನೋಡಿ, ಫ್ಲಿಪ್ಕಾರ್ಟಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಮೊಬೈಲ್ ಇದೇನೆ, ಒಪ್ಪೋ ರೆನೋ 10 5G ಮೊಬೈಲು. ಸೊ ಅವಾಗ ಪ್ರೈಸ್ ಜಾಸ್ತಿ ಇತ್ತು, ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಏನು ಮಾಡೋದು, ನಂಗೆ ತುಂಬ ಮೆಮೊರೀಸ್ ಇದೆ. ಇದು ಯೂಟ್ಯೂಬ್ಗಂತಲೇ ತೊಗೊಂಡಿರೋ ಮೊಬೈಲು, ತುಂಬ ಸ್ಪೆಷಲ್ಲು. ನನ್ನ ಮೊಬೈಲ್ಗೆ ಈ ಬ್ಯಾಕ್ ಕವರ್ನ ಹಾಕ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ಅದೊಂದು ಕ್ಲಿಪ್ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ. ಹೊಸ ಕ್ಯಾಪ್ನ ಹಾಕಿದ್ದೀನಿ. ಈಗ ಪಾಪ ಇದು ಪರ್ಪಲ್ ಮೆರೂನ್ ಅದ, ಇದು ಗ್ರೇ ಸಿಮೆಂಟ್ ಕಲರ್. ಇದೊಂಥರ ಪರ್ಪಲ್ ಮೆರೂನ್ ಆ ಥರ ಮಿಕ್ಸ್ ಕಲರ್, ಡಾರ್ಕ್ ರೆಡ್ ಕಲರ್ ಚೆನ್ನಾಗೈತರ. ಆಲ್ಮೋಸ್ಟ್ ಸ್ವಲ್ಪ ಡಾರ್ಕ್ ಪರ್ಪಲ್. ಇದು ನನ್ನ ಹಳೆ ಕ್ಯಾಪ್. ಎಷ್ಟು ಇದು ವೈಟ್ ಕಲರು, ಇದು ಇದ್ರೊಳಗಡೆ ಈ ಥರ ಬ್ಲೂ ಕಲರ್ ಸ್ಕ್ರೀನ್ ನೋಡ್ರಿ. ಈ ಸ್ಕ್ರೀನ್ ಕಾಣ್ತಾ ಇತ್ತಲ್ಲ ಪಾಪ, ನೋಡಿ ಇದು ಚೆನ್ನಾಗೈತೆ. ಒಳಗಡೆ ಸ್ಕೈ ಬ್ಲೂ ಕಲರ್ ಕಾಣ್ತಾ ಇತ್ತು. ಇದು ಇದು ತಗೊಂಡು ಕರೆಕ್ಟಾಗಿ 4 ವರ್ಷ. ಈ ಜುಲೈ ಬಂದರೆ 4 ವರ್ಷ ಆಗುತ್ತೆ. ಈ ವಿಡಿಯೋನಲ್ಲಿ ಜೂನಲ್ಲ ಜುಲೈ ಎಲ್ಲ ನೋಡೋದು ಅಲ್ಲ ಬಾಬಾ. ಫುಲ್ ಕಪ್ಪಗಾಗ್ಬಿಟ್ಟಿದೆ. ಹಂಗೆ ಕಸನೂ ನೋಡ್ತಾರೆ, ಕಸ ತೋರಿಸ್ಬೇಡ, ಕವರ್ ಆಗ್ತಿದ್ದು. ಇದು ಏನು ಫುಲ್ ಕಪ್ಪಗಾಗ್ಬಿಟ್ಟಿತ್ತು, ಗಲೀಜೆಲ್ಲ ಇತ್ತು. ಇದಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕಾದ್ರೆ ಇದನ್ನ ಕೊಟ್ಬಿಟ್ಟು ನಮ್ಮನೆ ಕ್ಲೀನ್ ಬೇರೆ ಮಾಡಿಸಿದ್ರು. ಕ್ಲೀನ್ ಮಾಡಿಸಿದ್ರೆ ಕ್ಲೀನ್ ಆಯಿತು, ಬಟ್ ಇಷ್ಟೇ ಅಂತ ಕ್ಲೀನ್ ಆಗೋದು. ಇದಕ್ಕೆ ಬೆಳ್ಳಕ್ಕೆ ಆಗಲ್ವಂತೆ. ಇದು ಬೆಳ್ಳಕ್ಕೆ ಏನಕ್ಕೆ ಆಗುತ್ತೆ? ಅದು ಅಂದರೆ ಬೆಳ್ಳಕ್ಕೆ ಕಲರ್ ಹೀಟ್ ಆಗಿ ಆ ಕಲರ್ ಆಗಿರೋದು ಅದು. ಹೌದಾ? ಆಮೇಲೆ ಇಟ್ಕೊಂಡ ಯಾಕೋ ಟೆಂಪರ್ ಹೊಸ ಫೋನ್ ಥರ ಕಾಣಿಸ್ತಿತ್ತು. ಕ್ಯಾಪ್ ಬೇಕು ಅಂತ ಅನಿಸ್ತು. ಇದರಲ್ಲಿ ರೆಡ್ ಆರ್ಡರ್ ಮಾಡೋಣ ಅನ್ಕೊಂಡ್ರೆ ರೇಟ್ ಜಾಸ್ತಿ ಆಗ್ಬಿಡ್ತು ಅಂದ್ಬಿಟ್ಟು ಹೀಗೆ ತಗೊಂಡೆ. ಬಟ್ ಹೆಂಗೈತಪ್ಪ, ಚೆನ್ನಾಗಿತ್ತು. ಅದನ್ನು ತಗೊಂಡು ನೋಡು, ಚೆನ್ನಾಗಿದೆ. ಅಂದರೆ ಏನೋ ಒಂಥರ ಗ್ರಿಪ್ ಆಗೈತೆ, ಪ್ರೊಫೆಷ್ನಲ್ ಆಗೈತಲ್ಲ. ಪ್ರೊಫೆಷ್ನಲ್ ಆಗೈತೆ, ಲಿಂಕ್ ಓಕೆ, ವಿಡಿಯೋ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಸೇಫ್ಟಿ ಚೆನ್ನಾಗೈತೆ ಇದರಲ್ಲಿ.
ಆಗಿಲ್ಲ ಬೇಡ ತೆಗೆದ್ಲು ಸಾಕ್ಬಿಡುತ್ತೆ. ಇದು ನಮ್ಮ ಮನೆಯವ್ರ ಇದು ಈ ಪೌಚು ನಮ್ಮ ಹಸ್ಬೆಂಡ್ ಥರ ಇದೆ, ಈ ಪೌಚು ನನ್ನ ಥರ ಇದೆ. ಒಳಗೆ ಸೇಫ್ಟಿ ನೋಡಿ ಕೊಟ್ಟಿದ್ದಾರೆ. ಅದೇ ಲಿಂಕ್ ಕೊಟ್ಟಿರ್ತೀವಿ, ಯಾರಾದರೂ ಬೇಕಾದ್ರೆ ತಗೊಂಡು ಅಲ್ಲ, ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು. ಸೊ ಅಷ್ಟೇ, ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬಾಯ್ ಬಾಯ್.